ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಕಾಲದಲ್ಲಿ ಬೇರೆಯವರುಗಳು ಕೂಡ ಮದ್ರಾಸಲ್ಲಿ ಕೂಡ ನಾವಿದ್ದಂಥ ಕಾಲದಲ್ಲಿ ಹೇಳಿದ ಗುಣಮಟ್ಟ ಕನ್ನಡ ಪಿಕ್ಚರ್ಗಳಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬರೀ ಕಪ್ಪು ಬಿಳುಪು ಚಿತ್ರಗಳು ತೆಗಿತಾ ಇದ್ದಂಥ ಸಮಯದಲ್ಲಿ. ಇವಾಗ ನೀವು ಹೇಳಿದಾಗೆ ಸ್ವಲ್ಪ ಗುಣಮಟ್ಟ ಬಹಳ ಕಮ್ಮಿ ಇದೆ ಅಂತ. ಗುಣಮಟ್ಟ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀರಿ ಹಾಗಿದ್ರೆ? ಅಲ್ವಾ, ಎಲ್ಲರಲ್ಲೂ ಒಂದನ್ನ ಒಂದು ನೋಡಿ ಅನುಕರಣೆ ಮಾಡಲೇಬೇಕಾಗುತ್ತೆ. ಈ ತರ ಇದ್ರೆ ಜನಕ್ಕೆ ಹಿಡಿಸುತ್ತೆ ಅನ್ನೋಂಥ ಭಾವನೆ ಒಂದಿರುತ್ತೆ. ಜನಕ್ಕೆ ಹಿಡಿಸೋದನ್ನೇ ನಾವು ಮಾಡಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ವಂತಿಕೆ ಅನ್ನೋದೊಂದಿರುತ್ತಲ್ಲ, ನನ್ನ ಸ್ವಂತ ಅಭಿರುಚಿ ಅನ್ನೋದೊಂದಿರುತ್ತಲ್ಲ, ನನಗೇನು ಬೇಕು ಅನ್ನುವಂಥದ್ದು ಮೊದಲು ನಮಗೆ ಬಂದರೆ ಒಂದು ರೀತಿ ಈ ಚಿತ್ರರಂಗ ಪ್ರಯೋಜನಕಾರಿಯಾಗಿರುತ್ತೆ ಅಂತ ನನ್ನ. ಅಂದರೆ ಈಗ ಕೆಲಸ ಮಾಡ್ತಾ ಇರೋಲ್ಲ ಬುದ್ಧಿ ಇಲ್ಲದೆ ಇರೋವರ ಅನ್ನುವಂಥ ಒಂದು ಪ್ರಶ್ನೆ ಬರಬಹುದು. ಅದನ್ನ ನಾನು ಅನ್ನೋ ಸಲಕ್ಕೆ ನಿನ್ನ ಬುದ್ಧಿ ಇರ್ಲಿಲ್ವಾ ಹಿಂದೆಲ್ಲ ಈ ತರ ಚಿತ್ರಗಳೆಲ್ಲ ಮಾಡಿದೆಯಲ್ಲ ಅನ್ನೋದನ್ನ ನನ್ನ ಮನಸ್ಸು ಕೂಡ ಒಂದ್ ಕಡೆ ನನಗೆ ಹೇಳ್ಕೊಡುತ್ತಲ್ಲ. ಹಾಗೆ ಯಾಕಂದ್ರೆ ನಮ್ಮ ಭಾಷೆ ಅನ್ನೋದು, ನಮ್ಮ ತಾಯಿ ಭಾಷೆ ಅನ್ನೋ ಒಂದು ಅಭಿಮಾನ ಪ್ರೇಮ ನಮಗಿರೋದು ಸಹಜ ತಾನೆ. ಅದರಿಂದ ಸ್ವಲ್ಪ ಶ್ರಮ ವಹಿಸಿದ್ರೆ ಚೆನ್ನಾಗಿರುತ್ತೆ. ಕಥೆ ಕಣ್ಣು ಅಂತ ಹೇಳ್ತಾರೆ. ಆ ಕಣ್ಣು ಸ್ವಲ್ಪ ಊನವಾದರೂ ಕೂಡ ಮುಖದಲ್ಲಿ ಸೌಂದರ್ಯ ಚೆನ್ನಾಗಿರಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿರತಕ್ಕಂಥ ಭಾವನೆಗಳನ್ನೆಲ್ಲ ಪ್ರತಿಬಿಂಬಿಸೋದು ಯಾವುದು? ಕಣ್ಣುಗಳು. ಆ ಕಣ್ಣುಗಳಿಂದ ಅವನ ವ್ಯಕ್ತಿತ್ವ ಏನು ಅಂತ ಅನ್ನೋದು ಬಹು ಸುಲಭವಾಗಿ ಅರ್ಥವಾಗುವಂಥದ್ದು. ಆ ಪಂಚೇಂದ್ರಿಯಗಳಲ್ಲಿ ಬಹುಮುಖ್ಯವಾದಂಥ ಅಂಗಗಳು ಕಣ್ಣುಗಳು. ಹಾಗೆ ಈ ಕಣ್ಣು ಮನಸ್ಸು ಎರಡೂ ಒಂದಾಗಬೇಕು ಅಂತ ಹೇಳ್ತಾರೆ. ಆ ರೀತಿ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಿ ಇವತ್ತು ತಾಂತ್ರಿಕ ದೃಷ್ಟಿಯಿಂದ ಮತ್ತೆ ಫಾಸ್ಟ್ ಫಿಲ್ಮು, ಹೆಚ್ಚಿನ ಲೈಟ್ಸ್ಗಳನ್ನ ಉಪಯೋಗಿಸಬೇಕಾದಂಥ ಅವಶ್ಯಕತೆ ಇಲ್ಲದೆ ಬಹಳ ಕಮ್ಮಿ ಲೈಟ್ಗಳಲ್ಲಿ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಚಿತ್ರಗಳನ್ನ ಕೊಡೋದಕ್ಕೆ ಸಾಧ್ಯ ಅನ್ನೋಂಥ ಕಾಲದಲ್ಲಿ ನಾವು ಸ್ವಲ್ಪ ಬುದ್ಧಿಶಕ್ತಿಗಳನ್ನ ಖರ್ಚು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಬುದ್ಧಿಶಕ್ತಿಯನ್ನು ಖರ್ಚು ಮಾಡಿ ಇಂತಿಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಸಾಕಷ್ಟು ಅನುಕೂಲಕರವಾಗಿ ಬಂದಿರಬೇಕಾದ್ರೆ ನಾವ್ಯಾಕೆ ಮಾಡ್ಕೋಬಹುದು ಅದನ್ನ?